ಇವತ್ತು ಈ ಹೃದಯದ ಕಾಯಿಲೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮತ್ತು ಹೆಣ್ಮಕ್ಳ ಬಗ್ಗೆ ಇನ್ನೊಂದು ಹೇಳಬೇಕಾಗಿದೆ. ನಾವು ಇವತ್ತು ಹೆಣ್ಮಕ್ಳನ್ನ ನಾವು ಸಬಲೀಕರಣ ಮಾಡಬೇಕು ಅನ್ನೋದು ಉದ್ದುದ್ದ ಭಾಷಣ ಮಾಡ್ತಾ ಇದ್ದೀವಿ. ನಾವು ನಿಜವಾದ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಇನ್ನೊಂದು ಹೆಣ್ಣು ಮಗಳು ಸಬಲೀಕರಣ ಮಾಡಬೇಕಾಗುತ್ತೆ. ನೋಡಿ, ಅವತ್ತು ಒಂದು ಹೆಣ್ಣನ್ನ ನಾವು ಮದುವೆ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ಗಂಡನ ಮನೆಯವರು ನೀನು ಏನ್ ತಂದೆ ಅಂತ ಕೇಳ್ತಾರೆ. ಯಾರಾದ್ರೂ ಕೇಳ್ತಾರ ಹೆಣ್ಣು ಮಗಳೇ ನೀನು ಬರುವಾಗ ಎಷ್ಟು ಜನರನ್ನ ಬಿಟ್ಟು ಬಂದಿದೀಯ ಅಂತ ಕೇಳ್ತಾರ? ಅದು ಬಹಳ ಮುಖ್ಯವಾದ. ಅವಳು ಅಲ್ಲಿ ಆ ಕಡೆ ತಾಯಿ ಬಿಟ್ಟು ಬಂದಿರ್ತಾಳೆ, ತಂದೆ ಬಿಟ್ಟು ಬಂದಿರ್ತಾಳೆ, ಅಣ್ಣ ತಮ್ಮದಿರನ್ನ ಬಿಟ್ಟು ಬಂದಿರ್ತಾರೆ. ನಿಜವಾಗ್ಲೂ ನಾವು ಈ ದೇಶ ಏನಾದ್ರೂ ಸ್ವತಂತ್ರದ ಅರ್ಥ ಆಗ್ಬೇಕಾದ್ರೆ ಗಾಂಧೀಜಿ ಕೂಡ ಅದು ಹೇಳಿದ್ರು, ಹೆಣ್ಣು ಮಕ್ಕಳು ಅವರು ಸಂತೃಪ್ತಿಯಿಂದ ಇರಬೇಕು. ಹೆಣ್ಣು ಮಕ್ಕಳು ಸಂತೃಪ್ತಿಯಿಂದ ಇದ್ರೆ ಮಾತ್ರ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ. ಕೊನೆಯದಾಗಿ ಹೃದಯ, ಇವತ್ತು 35% ಸಾವುಗಳು ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ. ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 18 ವರ್ಷದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸ್ ಅನ್ನ ನಾವು ಎಲ್ಲ ಸೇರಿ, ನಾನು ಒಬ್ಬನೇ ಅಲ್ಲ, ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ. ಅದರಿಂದ ನಾವು ಮಾಡಿದ್ದೇವೆ. ಸೊ ಒಂದೇ ಒಂದು ರೋಗಿಯನ್ನ, ನನ್ನ ಗಮನಕ್ಕೆ ಬಂದ ಒಂದೇ ರೋಗಿಯನ್ನ ಹಣಕ್ಕೋಸ್ಕರ ನಾನು ವಾಪಸ್ಸು ಕೊಡಿಸಿಲ್ಲ. ಇದು ಬಹಳ ಮುಖ್ಯವಾದದ್ದು. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ. ಹೀಗಾಗಿ ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಒತ್ತಡ ಆಗ್ತಾ ಇದೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ನಿಮ್ಮ ಮಕ್ಕಳನ್ನು ಅದಕ್ಕೋಸ್ಕರ ಶಾಲಾ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗ್ಬೇಕು ಅನ್ಸುತ್ತೆ. LKG UKG ಮತ್ತು ಮೊದಲನೇ ತರಗತಿ ಅವ್ರನ್ನ 10 ಗಂಟೆಗೆ ಹೋಗ್ಬೇಕು ಸ್ಕೂಲ್ಗೆ, 12ವರೆಗೆ ಬಿಟ್ಬಿಡ್ಬೇಕು. ಅಲ್ಲದೆ ಇದ್ರೆ ತಾಯಂದಿರಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ. ಇವತ್ತು ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಅಂತಾನೆ ಹೇಳ್ಬೇಕಾಗುತ್ತೆ. ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.